ಅಮ್ಮ ಇವಾಗ ಬಾಳೆಹಣ್ಣಿನ ಬನ್ಸ್ ಮಾಡ್ತಾ ಇದ್ದಾರೆ, ನಾಳೆ ಮಾಡ್ತಾ ಇದ್ದಾರೆ. ಈಗ ಹಿಟ್ಟನ್ನ ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಮೈಸೂರು ಬಾಳೆಹಣ್ಣು ಆದ್ರೆ ತುಂಬಾ ಚೆನ್ನಾಗಿರುತ್ತಂತೆ. ಅಮ್ಮೀಗ ಏಲಕ್ಕಿ ಬಾಳೆಹಣ್ಣಲ್ಲಿ ಮಾಡ್ತಾ ಇದ್ದಾರೆ. ಏಲಕ್ಕಿ ಬಾಳೆಹಣ್ಣು ಮತ್ತು ಕರ್ಬಾಳೆಹಣ್ಣು ಅಲ್ದ, ಏಲಕ್ಕಿ ಬಾಳೆಹಣ್ಣು ಮತ್ತು ಕರ್ಬಾಳೆಹಣ್ಣು ಹಾಕಿ ಮಾಡ್ತಾ ಇದ್ದಾರೆ. ಬಾಳೆಹಣ್ಣೆಲ್ಲ ಸಿಪ್ಪೆ ಸೊಲ್ದು ಈಗ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಕೈಯಲ್ಲಿ ನುರಿಯೋದು ಬೇಡ, ಮಿಕ್ಸಿಯಲ್ಲಿ ನುಣ್ಣಗೆ ಅದನ್ನ ರುಬ್ಕೊಂಡ್ಬಿಡೋಣ ಅಂತೇಳಿ. ಇವತ್ತಿನ ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವಾಗ ಇದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ಇವಾಗ ಒಂದು ಪ್ಲೇಟಲ್ಲಿ ಬಾಳೆಹಣ್ಣನ್ನು ರುಬ್ಕೊಂಡಿದ್ದನ್ನ ಹಾಕ್ಕೊಳ್ತಾ ಇದ್ದಾರೆ. 4 ಬಾಳೆಹಣ್ಣು ತಗೊಂಡಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮೊಸರು, ಹಾಗೆ ಸ್ವಲ್ಪ ಅಡಿಕೆ ಸೋಡಾ 1/4 ಚಮಚದಷ್ಟು, ಹಾಗೆ ಸಕ್ಕರೆ 4ರಿಂದ 5 ಚಮಚದಷ್ಟು ಸಕ್ಕರೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬಾಳೆಹಣ್ಣು, ಮೊಸರು, ಸೋಡಾ, ಉಪ್ಪು, ಸಕ್ಕರೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಚಲೋ ಉಬ್ಬು ಬರ್ತಾ ಇದೆ ಹೀಗೆ. ಇವಾಗ ಇದಕ್ಕೆ ನೋಡ್ಕೊಳ್ತಾ ಮೈದಾ ಸೇರಿಸ್ಕೋಬೇಕು. ಎಷ್ಟು ಬೇಕು ಅಷ್ಟು ನೋಡ್ಕೊಳ್ತಾ ಸೇರಿಸ್ಕೋಬೇಕು. ಇವಾಗ ಬಾಳೆಹಣ್ಣು ಮತ್ತು ಮೈದಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಎಷ್ಟು ಬೇಕು ಅಂತೇಳಿ ನೋಡ್ಕೊಳ್ತಾ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಮೆದುವಾಗಿ ಇದನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಈ ರೀತಿ ನಾದ್ಕೊಳ್ತಾ ಇದನ್ನು ಕಲಿಸ್ಕೋಬೇಕು. ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳೋದು ಬೇಕಾಗಲ್ಲ. ನೋಡಿ, ಇವಾಗ ಕಲಸಿದ ಮೇಲೆ ಈ ರೀತಿ ಸಾಫ್ಟಾಗಿ ಬರಬೇಕು. ಚಪಾತಿ ಹಿಟ್ಟಿಗಿಂತನೂ ಮೆದುವಾಗಿರಬೇಕು. ಇದು ಈ ರೀತಿ ಸಾಫ್ಟಾಗಿರಬೇಕು. ಇದನ್ನು ಕಲಿಸ್ಕೊಂಡಾದಮೇಲೆ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಗಾಳಿ ಹೋಗದಿರೋ ಥರ ಮುಚ್ಚಳ ಹಾಕಿ ಗಟ್ಟಿಯಾಗಿ ಮುಚ್ಚಿಟ್ಟು ಬಿಡಬೇಕು. ಇದನ್ನು 1 ದಿವಸ ಆದಮೇಲೆ ಅದು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಮತ್ತೆ ಪುನಃ ನಾವು ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೋಡಿ, ಮಾಡೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಒಳ್ಳೆ ಅಂಟು ಬಂದಿದೆ ಇದು. ನೋಡಿ, ಈ ರೀತಿಯಾಗಿ ಆಗಿದೆ. ಹೀಗಾದರೆ ಬನ್ಸ್ ಸಖತ್ತಾಗಿ ಬರುತ್ತೆ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ಬಿಡೋಣ. ಹಾಗೆಯೇ ಚೆನ್ನಾಗಿ ನಾದ್ಕೊಂಡಿರ್ತೀವಲ್ಲ ಹಿಟ್ಟನ್ನು, ಈ ರೀತಿ ಉಂಡೆಗಳನ್ನು ಕಟ್ಕೊಂಡ್ಬಿಟ್ಟು ಹಿಟ್ಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಈ ಥರ ಹಚ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಪುರಿ ಥರ ಈ ಥರ ಲಟ್ಟಿಸ್ಕೋಬೇಕು. ಆದರೆ ಪುರಿ ಥರ ತೆಳುವಾಗಿ ಲಟ್ಟಿಸ್ಕೋಬಾರ್ದು. ಇದು ದಪ್ಪ ಆಗಿ ಲಟ್ಟಿಸ್ಕೋಬೇಕು. ಎಲ್ಲ ಕಡೆ ಒಂದೇ ಥರ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬನ್ಸ್ ಉಬ್ಬು ಬಂದು ಮೇಲ್ಗಡೆ ಒಡಿತಾ ಇದೆ. ಆ ಥರ ಒಡಿತಾ ಇದ್ರೆ ಮಾತ್ರ ಒಳ್ಳೆ ಬನ್ಸ್ ರೆಡಿ ಆಗಿದೆ ಅಂತ ಅರ್ಥ. ಇದಕ್ಕೆ ಕಲಿಸುವಾಗ ಎಣ್ಣೆ ಹಾಕೋದಿಲ್ಲ, ಕರಿಯುವಾಗ ಅಷ್ಟೇ ಎಣ್ಣೆ ಬಳಸೋದು. ನೋಡಿ, ಈ ರೀತಿ ಲಟ್ಟಿಸ್ಕೋಬೇಕು. ಇದನ್ನು ಸ್ವಲ್ಪ ದಪ್ಪ ಇರಬೇಕು ಪುರಿಗಿಂತ, ಯಾಕೆಂದರೆ ಪದರಾಗಿ ಬರಬೇಕು. ಅದಕ್ಕೋಸ್ಕರ ಒಳಗಡೆ ಪದರಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಬನ್ಸ್. ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಬನ್ಸ್ನ ಕರಿಯುವಾಗ. ಹಾಗೆಯೇ ಬನ್ಸ್ ನೋಡಿ ಈ ಥರ ಉಬ್ಬುತ್ತಾ ಮೇಲ್ಗಡೆ ಬರುವಾಗ ಈ ರೀತಿ ಅದನ್ನು ಸುತ್ತಲೂ ಪ್ರೆಸ್ ಮಾಡಬೇಕು. ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು. ನೋಡಿ, ಸುತ್ತಲೂ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುವಿ ಹಾಕೋಣ. 2 ಕಡೆ ಚೆನ್ನಾಗಿ ಬೇಯಲಿ ಇದು. ನೋಡಿ, 2 ಕಡೆನೂ ಚೆನ್ನಾಗಿ ಬೆಂದಿದೆ. ಈ ರೀತಿ ಅದು ಒಡೆದು ಬಂತು ಅಂದರೆ ಬನ್ಸು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ, ರುಚಿಕರವಾದಂಥ ಬಾಳೆಹಣ್ಣಿನ ಬನ್ಸ್ ರೆಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ.
ಒಳ್ಳೆ ಪದರಾಗಿ ಬಂದಿದೆ. ಒಳ್ಳೆ ಒಟ್ಲೆ ಬಿದ್ದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾವು ಅರ್ಧ kg ಮೈದಾ ಹಿಟ್ಟಿಗೆ 4 ಬಾಳೆಹಣ್ಣನ್ನು ತಗೊಂಡಿದ್ದೀವಿ. ನೀವು ಕೂಡ ಇದೇ ರೀತಿಯಾಗಿ ಬನ್ಸ್ ಮಾಡಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡಿ. ತುಂಬಾ ಇಷ್ಟಪಡ್ತಾರೆ. ಹಾಗೆ ಮನೆ ಮಂದಿಗೂ ಕೂಡ ಮಾಡಿಕೊಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ಸಂಜೆ ಟೈಮಿಗೆ ಮಾಡ್ಕೊಂಡು ತಿನ್ಬೋದು, ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಂಡು ತಿನ್ಬೋದು, ಲಂಚ್ ಬಾಕ್ಸ್ಗೆ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.